ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕ್ವಿಕ್ ಆಗಿ ಆಗುವಂತ ರೆಸಿಪಿ ಜೀರಾ ರೈಸ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಜೀರಾ ರೈಸ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ರೆಡಿಯಾಗಿ ಇಟ್ಟಿದ್ದೀನಿ. ಮೇನ್ ಆಗಿ ಜೀರಾ ಕ್ವಾಂಟಿಟಿನ ನಾನು ಆಮೇಲೆ ಹೇಳ್ತೀನಿ ಎಷ್ಟೆಷ್ಟು ಬೇಕು ಅಂತ. ಹಾಗೆ 1 ಗ್ಲಾಸ್ ಅಷ್ಟು ರೈಸನ್ನು ಊಟದ ಅಕ್ಕಿ, ನಾರ್ಮಲ್ ನಾನೇನು ಅನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀನೋ ಅದೇ ಅಕ್ಕಿನೇ ಒಂದು 5 ನಿಮಿಷ ನೆನೆಸಿಟ್ಟಿದ್ದೀನಿ. ಹಾಗೆ ಮಿಕ್ಕಿರೋ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು ಮುಗ್ದೋಗಿದೆ. ಬಟ್ ನಿಮ್ಮ ಹತ್ರ ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಲೆಮನ್ನು. ಇವಿಷ್ಟೇ, ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಕೂಡ ಬೇಕಾಗಲ್ಲ. ಮನೇಲಿ ತರಕಾರಿ ಎಲ್ಲ ಮುಗ್ದೋಗಿದೆ, ಈರುಳ್ಳಿ ಒಂದೇ ಇದೆ ಅನ್ನೋ ಟೈಮಲ್ಲಿ ಖಂಡಿತವಾಗಿಯೂ ಕೂಡ ಈ ಥರದ ರೆಸಿಪೀಸ್ಗಳನ್ನು ಮಾಡ್ಕೋಬೋದು. ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಳೋದು. ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿಗಳಲ್ಲಿ ಜೀರಾ ರೈಸ್ ಕೂಡ ಒಂದು ಅಂತಲೇ ಅನ್ಬೋದು. ಸ್ಟವನ್ನು ಆನ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಇದಕ್ಕೆ 3 ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಜೀರಾ ರೈಸು ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಇರಲಿಲ್ಲ ಅನ್ನೋ ಹಾಗಿದ್ರೆ ನೀವು ಎಣ್ಣೆ ಕೂಡ ಉಪಯೋಗಿಸ್ಬೋದು. ಬಟ್ ಇದಕ್ಕೆ ತುಪ್ಪನೇ ಸ್ಪೆಷಲ್ ಫ್ಲೇವರನ್ನು ಕೊಡುತ್ತೆ. 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಹಾಗೆ 1-2 ನಿಮಿಷ ಬಿಸಿ ಆಗೋದಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಇದ್ರ ಜೊತೆಗೆ ಜೀರಿಗೆನ ಒಂದು 3 ಸ್ಪೂನ್ ಆದರೂ ಜೀರಿಗೆನ ಹಾಕಬೇಕು. ಇಲ್ಲ ಅಂದರೆ ಜಾಸ್ತಿ ಜೀರಿಗೆ ಫ್ಲೇವರ್ ಬಿಟ್ಕೊಳ್ಳಲ್ಲ. ಹಾಗಾಗಿ 1 ಗ್ಲಾಸ್ ರೈಸ್ ಹಾಕಿರೋದ್ರಿಂದ 3 ಸ್ಪೂನ್ ಆದರೂ ಕೂಡ ಜೀರಿಗೆ ಬೇಕಾಗುತ್ತೆ. ಇದು ಜೀರಾ ರೈಸ್ ಆಗಿರೋದ್ರಿಂದ ಮೇನ್ ಫ್ಲೇವರ್ ಏನಿದೆ ಜೀರಾದೇ ಆಗಿರೋದ್ರಿಂದ 3 ಸ್ಪೂನಷ್ಟು ಜೀರಾನ ಹಾಕಿದ್ದೀನಿ ಇಲ್ಲಿ. ಹಾಗೆ ಸ್ವಲ್ಪ ಜೀರಿಗೆ ಅರಳ್ಕೊಳ್ಳೋದಕ್ಕೆ ಬಿಡೋಣ. ಒಂದು 2-3 ನಿಮಿಷ ತುಪ್ಪದಲ್ಲಿ ನೀಟಾಗಿ ಜೀರಿಗೆ ಅರಳ್ಕೊಳ್ಳಿ. ಆಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಜೀರಾ ಪೌಡ್ರ್ ಇದ್ದರೆ ನೀವು 1/2 ಸ್ಪೂನಷ್ಟು ಜೀರಾ ಪೌಡ್ರನ್ನು ಕೂಡ ಹಾಕ್ಬೋದು. ಅನ್ನ ಜೊತೆಗೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಜೀರಾ ಪೌಡ್ರನ್ನ ನಾನು ಹಾಕಿಲ್ಲ ಇಲ್ಲಿ. ಹಾಗೆ ಹಸಿಮೆಣಸಿನಕಾಯಿ ಒಂದು 2-3 ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಳಿ, ಖಾರಕ್ಕೆ ಬೇಕಾಗುವಷ್ಟು. ಇದ್ರ ಜೊತೆಗೆ ಚಕ್ಕೆ ಮತ್ತು ಪಲಾವ್ ಎಲೆನೂ ಕೂಡ ನೀವು ಸೇರಿಸ್ಕೋಬೋದು. ಬಟ್ ನಾನು ಅದನ್ನೇನು ಕೂಡ ಹಾಕಲ್ಲ. ಬೇಸಿಕ್ ಮಸಾಲೆ ಏನಿದೆ ಜೀರಾದಲ್ಲೇ ನಾನು ಇದನ್ನ ಮಾಡೋದು. ನೀವು ಬೇಕಿದ್ದರೆ ಹಾಕ್ಕೋಬೋದು. ಕರಿಬೇವಿನ ಎಲೆ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಕೂಡ ನಾನು ಚಿಕ್ಕಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನೇ ಹಾಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ 1 ಸ್ಪೂನಷ್ಟು ಚಾಪ್ಡ್ ಜಿಂಜರ್ ಇರ್ಬೋದು, ಚಾಪ್ಡ್ ಗಾರ್ಲಿಕ್ ಇರ್ಬೋದು ಹಾಕಿದರೆ ಸಾಕು. ಇದನ್ನ ಹಾಗೆ ಒಮ್ಮೆ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ 3 ಮೀಡಿಯಮ್ ಸೈಜ್ನ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ತೀರಾ ಚಿಕ್ಕದಾಗಲ್ಲ, ಸ್ವಲ್ಪ ಉದ್ದಕ್ಕೇ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಮಿನಿಮಮ್ ಒಂದು 3 ಆನಿಯನ್ಸ್ ಆದರೂ ಬೇಕಾಗತ್ತೆ. ಇದಕ್ಕೆ ಬೇರೆ ಯಾವುದೇ ತರಕಾರಿ ಹಾಕದೇ ಇರೋದ್ರಿಂದ ಸ್ವಲ್ಪ ಆನಿಯನ್ ಜಾಸ್ತಿನೇ ಹಾಕಬೇಕಾಗತ್ತೆ. 3 ಈರುಳ್ಳಿನ ಹಾಕಿರೋದು. ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಕೂಡ ಈರುಳ್ಳಿ. ಹಾಗೆ ಒಮ್ಮೆ ಇದನ್ನ ಫ್ರೈ ಮಾಡ್ಕೊಳ್ಳೋದು. ನಾವು ಜಸ್ಟ್ ಒಂದು 2 to 3 ಮಿನಿಟ್ಸ್ ಅಷ್ಟೇ, ಬೇಗನೆ ಆಗಿಬಿಡತ್ತೆ. ಈಗ ಇದರ ಜೊತೆಗೆ ನೆನೆಸಿರೋವಂಥ ಅಕ್ಕಿ ಏನಿದೆ, ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ನೆನೆಸಿರೋವಂಥ ಅಕ್ಕಿನ ಇದರ ಜೊತೆಗೆ ಸೇರಿಸ್ತಾ ಇದ್ದೀನಿ. 1 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಟಿದ್ದು. ನೀವು ಕಡಿಮೆ ಬೇಕು ಅನ್ನಂಗಿದ್ರೆ ಇದರದ್ದೆಲ್ಲರದ್ದು ಕೂಡ ಕ್ವಾಂಟಿಟಿನ ಹಾಫ್ ಮಾಡಿಕೊಂಡು 1/2 ಗ್ಲಾಸ್ ಅಷ್ಟೇ ರೈಸ್ ತೊಗೊಂಡು ಕೂಡ ಮಾಡ್ಕೋಬಹುದು. ಅಕ್ಕಿ ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಮುಂಚೆ ಇನ್ನೂ ಕೂಡ ಸಾಲ್ಟನ್ನು ಹಾಕಿಲ್ಲ, ಈಗಲೇ ಹಾಕ್ತಾ ಇರೋದು. ಸೊ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದರ ಜೊತೆಗೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳಿಂದ ನಾನು ಮಾಡ್ತಾ ಇರೋದು. ಇಲ್ಲಿ ಬೇಸಿಕ್ ಮಸಾಲ ಅಂತಲೇ ಅನ್ಬೋದು. ಯಾವುದೇ ಗರಂ ಮಸಾಲ ಆಗಲಿ ಏನನ್ನು ಕೂಡ ಆ್ಯಡ್ ಮಾಡಿಲ್ಲ. ಸಿಂಪಲ್ಲಾಗಿ ಜೀರಿಗೆ, ಆನಿಯನು, ತುಪ್ಪದಲ್ಲೇ ಜೀರಾ ರೈಸು ಮುಗೀತಾ ಇದೆ. ಸೊ ಇದರ ಅಕ್ಕಿ ಬೇಯೋದಕ್ಕೆ ಬೇಕಾಗುವಷ್ಟು ನೀರು. 1 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಆಲ್ಮೋಸ್ಟ್ 2-2.5 ಗ್ಲಾಸಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮ್ದು ಯಾವ ರೀತಿ ರೈಸು ನೀವು ಅನ್ನ ಮಾಡೋದಕ್ಕೆ ಎಷ್ಟು ಸೇರಿಸ್ತೀರೋ ಅದೇ ಥರ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈ ರೈಸಿಗೆ 2.5 ಗ್ಲಾಸಷ್ಟು ನೀರು ಬೇಕಾಗತ್ತೆ. ಹಾಗಾಗಿ ನಾನು 2.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ತುಂಬ ಸಿಂಪಲ್, ಕ್ವಿಕ್ಕಾಗಿ ಆಗುತ್ತೆ. ಈಗ ಕೊನೆಯಲ್ಲಿ ಕುಕ್ಕರ್ ಲಿಡನ್ನು ಮುಚ್ಚೋದಕ್ಕಿಂತ ಮುಂಚೆ ಒಂದು ಅರ್ಧ ಅಷ್ಟು ನಿಂಬೆ ಹಣ್ಣನ್ನು ಇದ್ರ ಮೇಲೆ ಹಿಂಡಿ. ಅರ್ಧ ಕಡಿ ಸಾಕಾಗತ್ತೆ. ಅರ್ಧ ನಿಂಬೆಹಣ್ಣನ್ನು ಹಾಗೆ ಮೇಲಿಂದ ಇದ್ರ ಮೇಲೆ ನಿಂಬೆಹಣ್ಣನ್ನು ಹಿಂಡಿದ್ದೀನಿ. ನೆಕ್ಸ್ಟು ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ಹೊಡೆಸಿದ್ರೆ ಜೀರಾ ರೈಸು ರೆಡಿನೇ ಆಗೋಗುತ್ತೆ. ತುಂಬ ಸಿಂಪಲ್ಲಾಗಿ ಆಗೋವಂಥ ಕ್ವಿಕ್ ರೆಸಿಪಿ ಇದು ಅಂತ ಅನ್ಬೋದು. ತರಕಾರಿ ಎಲ್ಲ ಮುಗ್ದೋಗಿದೆ, ಈರುಳ್ಳಿ ಮಾತ್ರನೇ ಇದೆ ಅಂದಾಗ, ಎಸ್ಪೆಷಲಿ ಈಗಿನ ಲಾಕ್ಡೌನ್ ಟೈಮಲ್ಲಿ ಇದು ಬೆಸ್ಟ್ ರೆಸಿಪಿ. 2-3 ವಿಷಲ್ ಆಗಿದೆ. ಹಾಗೆ ಪ್ರೆಷರ್ ಕೂಡ ಹೋಗಿದೆ. ಈಗ ನೋಡೋಣ ಜೀರಾ ರೈಸ್ ಹೇಗಾಗಿದೆ ಅಂತ.
ಘಮ ಘಮ ಪರಿಮಳ ಬರ್ತಾ ಇದೆ. ಜೀರಿಗೆ, ಈರುಳ್ಳಿ ಹಾಗೆ ತುಪ್ಪದ ಘಮ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಏನು ಎಕ್ಸ್ಟ್ರಾ ಮಸಾಲ ಹಾಕಿಲ್ಲ ಅಂದರೂ ಕೂಡ ಇದು ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೆ ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಉದುರಾಗಿ ಬಂದಿರುತ್ತೆ. ಹುಳಿ, ಸಿಹಿ, ಖಾರ 3 ಟೇಸ್ಟ್ ಇರುತ್ತೆ. ಲೆಮನ್ ಕೂಡ ಹಾಕಿರೋದ್ರಿಂದ, ಜೊತೆಗೆ ಜೀರಿಗೆದು ಫ್ಲೇವರ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೂಪರ್ ಆಗಿರೋವಂತಹ ಜೀರಾ ರೈಸು ರೆಡಿನೇ ಆಗೋಯಿತು. ಹಾಗೆ ನೀವು ಇದನ್ನು ಸರ್ವ್ ಮಾಡುವಾಗ ಇದ್ರ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಥವಾ ಸಾಸ್ ಜೊತೆ ಬೇಕಿದ್ರೂ ಕೂಡ ಇದನ್ನ ಸರ್ವ್ ಮಾಡ್ಬೋದು. ಹಾಗೆ ವೆಜ್ ಕುರ್ಮಾ ಜೊತೆಗೂ ಕೂಡ ಇದನ್ನ ಸರ್ವ್ ಮಾಡ್ತಾರೆ. ಸೊ ನಿಮಗೆ ಹೇಗೆ ಬೇಕಿದ್ರೂ ಕೂಡ ಸಾಸ್ ಜೊತೆಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಜೀರಾ ರೈಸು. ಇಲ್ಲ ಹಾಗೇ ತಿಂತೀರಾ ಅನ್ನೋ ಹಾಗಿದ್ರೆ ಹಾಗೂ ಕೂಡ ಚೆನ್ನಾಗಿರುತ್ತೆ. ಆದರೆ ಬಿಸಿ ಬಿಸಿಯಾಗಿರುವಾಗಲೇ ಇದನ್ನು ತಿನ್ನಬೇಕು. ತುಂಬ ತಣ್ಣಗಾದ್ಮೇಲೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಬಿಸಿ ಬಿಸಿ ಇರೋವಾಗಲೇ ಇದನ್ನ ಸರ್ವ್ ಮಾಡಿ. ಸೂಪರಾದ ಜೀರಾ ರೈಸು ಕ್ವಿಕ್ಕಾಗಿ ರೆಡಿನೇ ಆಯಿತು. ನೋಡಿದ್ರಲ್ವಾ, ಜೀರಾ ರೈಸು ತುಂಬಾನೇ ಕ್ವಿಕ್ ಆಗಿ ಆಗುತ್ತೆ. ಬಿಸಿ ಬಿಸಿಯಾಗಿರೋವಾಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಖಂಡಿತವಾಗಿ ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರು ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.